ನಮಸ್ಕಾರ. ಇವತ್ತು ನಾವು ಚರ್ಚಿಸಿರೋ ವಿಷಯ ಇದೆಯಲ್ಲ, ಇದು ತುಂಬಾ ಆಳವಾದದ್ದು. ಬಹುಶಃ ಅಷ್ಟೇ ಕ್ಲಿಷ್ಟವಾದದ್ದು ಕೂಡ. ಹೌದು. ಒಬ್ಬ ಸೃಷ್ಟಿಕರ್ತ ದೇವ್ರು ತಾನು ಪ್ರೀತಿಸ್ತೀನಿ ಅಂತ ಸಾಬೀತ್ ಮಾಡೋದು ಹೇಗೆ? ಇದು ಕೇವಲ ಒಂದು ಏನೋ ಭಾವನಾತ್ಮಕ ಪ್ರಶ್ನೆ ಅಲ್ಲ. ಖಂಡಿತ ಅಲ್ಲ. ನಮ್ಮ ಕೈಯಲ್ಲಿರೋ ಕೆಲವು ಮೂಲಗಳು ಇದಕ್ಕೊಂದು ದೊಡ್ಡ ಇಡೀ ಬ್ರಹ್ಮಾಂಡದ ವ್ಯಾಪ್ತಿಯ ಕಥೆಯನ್ನೇ ಹೇಳ್ತವೆ. ದೇವ್ರ ಪ್ರೀತಿ, ಆತನ ನಿಯಮಗಳು, ಮತ್ತೆ ಸೃಷ್ಟಿಗೂ ಮಿಂಚನೆ ಹಾಕಿದ ಒಂದು ಮಾಸ್ಟರ್ ಪ್ಲಾನ್ ಬಗ್ಗೆ. ಬನ್ನಿ, ಈ ದೈವಿಕ ಪ್ರೀತಿಯ ಹಿಂದಿನ ತರ್ಕ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇಲ್ಲಿ ಶುರುವಾಗುವುದೇ ಒಂದು ದೊಡ್ಡ ಸಂಘರ್ಷದಿಂದ. ಸಂಘರ್ಷ? ಹೌದು. ಈ ಮೂಲಗಳು ಹೇಳೋ ಹಾಗೆ ಇದು ದೇವರು ಮತ್ತು ಸೈತಾನನ ನಡುವಿನ ಒಂಥರ ಬ್ರಹ್ಮಾಂಡದ ನ್ಯಾಯಾಲಯದ ವಿಚಾರಣೆ ಇದ್ದಾಗೆ. ಓ, ಇಂಟ್ರೆಸ್ಟಿಂಗ್. ಇದರ ಕೇಂದ್ರ ಪ್ರಶ್ನೆ ಒಂದೇ ಒಂದು: ದೇವರ ಆಜ್ಞೆಗಳನ್ನ, ಅಂದ್ರೆ ಆತನ ನಿಯಮಗಳನ್ನ ಸೃಷ್ಟಿಜೀವಿಗಳು ಪಾಲಿಸಲು ಸಾಧ್ಯ ಇದೆಯಾ ಅಥವಾ ಇಲ್ವಾ? ಸರಿ, ಹೌದು. ಇದೊಂದು ಬ್ರಹ್ಮಾಂಡದ ನ್ಯಾಯಾಲಯದ ವಿಚಾರಣೆ ತರ. ದೇವರೇ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಾಗೆ, ಮತ್ತೆ ಆತನ ವ್ಯಕ್ತಿತ್ವವೇ ವಿಚಾರಣೆಯ ವಿಷಯ. ನಿಖರವಾಗಿ. ಈ ಹಿನ್ನೆಲೆಯಲ್ಲಿ ಸೈತಾನನ ವಾದದ ಒಂದೊಂದೇ ಅಂಶವನ್ನ ನಾವು ನೋಡ್ಬೇಕಾಗತ್ತೆ. ಮೊದಲ ಆರೋಪವೇ ಆಜ್ಞೆಗಳ ಬಗ್ಗೆ, ಅಲ್ವಾ? ಅದರ ವಿವರ ಏನು? ಹೌದು, ಸೈತಾನನ ವಾದ ತುಂಬಾ ನೇರವಾಗಿದೆ. ಈ ಬರಹಗಳ ಪ್ರಕಾರ ಅವನು ಹೇಳೋದಿಷ್ಟೇ: ದೇವರ ಆಜ್ಞೆಗಳನ್ನ ಪಾಲಿಸುವುದು ಅಸಾಧ್ಯ, ಯಾವ ಜೀವಿಗೂ ಅದನ್ನ ಪಾಲಿಸಕ್ಕೆ ಆಗಲ್ಲ. ಈ ವಾದವನ್ನ ನಾವು ಒಪ್ಕೊಂಡ್ರೆ ಅದರ ಪರಿಣಾಮಗಳು ಭಯಾನಕ. ಹೇಗೆ? ಮೊದಲನೆಯದಾಗಿ, ಅಸಾಧ್ಯವಾದದ್ದನ್ನ ಮಾಡಲು ಹೇಳುವ ದೇವರು ಒಬ್ಬ ಸುಳ್ಳುಗಾರನಾಗುತ್ತಾನೆ. ಸರಿ. ಎರಡನೇದಾಗಿ, ಪಾಲಿಸಲು ಅಸಾಧ್ಯವಾದ ನಿಯಮ ಮುರಿದಿದ್ದಕ್ಕೆ ಜೀವಿಗಳನ್ನ ಬೆಂಕಿಯ ಕೆರೆಗೆ ಹಾಕಿ ಶಿಕ್ಷಿಸುತ್ತಾನೆ ಅಂದ್ರೆ ಆತ ಒಬ್ಬ ಕೊಲೆಗಾರ, ಒಬ್ಬನ ನಿರಂಕುಶಾಧಿಕಾರಿ. ಹಾಗಾದ್ರೆ ಈ ವಾದದ ಪ್ರಕಾರ ದೇವರ ಪ್ರೀತಿ ಅನ್ನೋದು ಕೇವಲ ಒಂದು ಮುಖವಾಡ ಅಷ್ಟೇ. ಹೌದು, ಒಂದು ಮುಖವಾಡ. ಆಜ್ಞೆಗಳು ಪ್ರೀತಿಯ ಸಾಧನಗಳಲ್ಲ, ಬದಲಿಗೆ ದಬ್ಬಾಳಿಕೆಯ ಅಸ್ತ್ರಗಳು. ಇದು ದೇವರ ವ್ಯಕ್ತಿತ್ವದ ಮೇಲೆ ಒಂದು ನೇರ ದಾಳಿ. ಅದೇ. ಹಾಗಿದ್ರೆ ಇದಕ್ಕೆ ದೇವರ ಪ್ರತಿವಾದ ಏನು? ಆಜ್ಞೆಗಳು ಯಾಕಿವೆ ಅಂತ ಈ ಮೂಲಗಳು ಹೇಗೆ ಸಮರ್ಥನೆ ಮಾಡ್ಕೊಳ್ತವೆ? ಇಲ್ಲಿನ ವಾದ ಹೀಗಿದೆ: ದೇವರು ಪ್ರೀತಿಯ ಸ್ವರೂಪಿ, ಹಾಗಾಗಿ ಆತನ ಆಜ್ಞೆಗಳು ಹೊರೆಯಲ್ಲ, ಬದಲಿಗೆ ಅವು ಸೃಷ್ಟಿಗಳ ಸಂತೋಷ ಮತ್ತು ಸುರಕ್ಷತೆಗಾಗಿ ಇರುವ ಒಂದು ಚೌಕಟ್ಟು, ಒಂದು ಫ್ರೇಮ್ವರ್ಕ್. ಹೌದು, ಒಂಥರ ಟ್ರಾಫಿಕ್ ನಿಯಮಗಳ ಹಾಗೆ. ಓಕೆ. ನಿಯಮಗಳೇ ಇಲ್ಲದ ಒಂದು ರಸ್ತೆಯನ್ನು ಊಹಿಸ್ಕೊಳ್ಳಿ. ಯಾರು ಬಲಿಷ್ಟ್ರೋ ಅವರು ತಮ್ಮ ದಾರಿ ಮಾಡ್ಕೋತಾರೆ, ದುರ್ಬಲರು ಅಪಘಾತಕ್ಕೆ ಈಡಾಗ್ತಾರೆ. ನಿಜ. ಮೂಲದಲ್ಲಿ ಒಂದು ಮಾತು ಬರುತ್ತೆ: ಆಜ್ಞೆಗಳಿಲ್ಲದಿದ್ದರೆ ಬಲಶಾಲಿಗಳು ದುರ್ಬಲರನ್ನು ತುಳಿದು ಅವರನ್ನು ಗುಲಾಮರನ್ನಾಗಿ ಮಾಡುತ್ತಾರೆ. ಹಾಗಾಗಿ ಆಜ್ಞೆಗಳು ಪ್ರೀತಿಯ ಅಭಿವ್ಯಕ್ತಿಯ ಹೊರತು ದಬ್ಬಾಳಿಕೆಯಲ್ಲ. ಅವು ಸ್ವಾತಂತ್ರ್ಯವನ್ನ ರಕ್ಷಿಸುತ್ತವೆ, ಕಸಿದುಕೊಳ್ಳುವಿಲ್ಲ. ಸರಿ, ಆಜ್ಞೆಗಳು ಒಳ್ಳೆಯದಕ್ಕಾಗಿಯೇ ಇವೆ ಅಂತಾಯ್ತು. ಆದರೆ ಅವುಗಳನ್ನ ಪಾಲಿಸೋದು ಅಸಾಧ್ಯ ಅನ್ನೋ ಆರೋಪಕ್ಕೆ ಉತ್ತರ ಏನು? ದೇವ್ರು ಸುಮ್ನೆ ಇಲ್ಲ ಪಾಲಿಸಬಹುದು ಅಂತ ಹೇಳಿ ಸುಮ್ನಾಗಬಹುದಿತ್ತಲ್ವಾ? ಹೇಳಬಹುದಿತ್ತು. ಆದರೆ ಈ ಮೂಲಗಳ ಪ್ರಕಾರ ದೇವರು ಕೇವಲ ಮಾತಿನಲ್ಲಿ ಉತ್ತರ ಕೊಡ್ಲಿಲ್ಲ, ಬದಲಿಗೆ ಸೃಷ್ಟಿಗೂ ಮುಂಚೆನೇ ಒಂದು ದೊಡ್ಡ ಯೋಜನೆಯನ್ನೇ ರೂಪಿಸಿದ್ದ ಅಂತ ಹೇಳಲಾಗ್ತಿದೆ. ಇದು ನಿಜಕ್ಕೂ ಕುತೂಹಲಕಾರಿ. ಏನಿದು ಮಹಾಯೋಜನೆ? ಇದೇ ಈ ಇಡೀ ಚರ್ಚೆಯ ತಿರುಳು. ದೇವರು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಒಂದು ಪ್ರದರ್ಶನವನ್ನ, ಒಂದು ಡೆಮಾನ್ಸ್ಟ್ರೇಷನ್ ಅನ್ನ ಏರ್ಪಡಿಸಿದ. ಒಂದು ಪ್ರದರ್ಶನ? ಹೌದು. ಈ ಯೋಜನೆಯ ಉದ್ದೇಶ 3 ವಿಷಯಗಳನ್ನ ಎಲ್ಲರ ಕಣ್ಣು ಮುಂದೆ, ಅನುಮಾನಕ್ಕೆ ಜಾಗವೇ ಇಲ್ಲದ ಹಾಗೆ ಸಾಬೀತುಪಡಿಸೋದಾಗಿತ್ತು. ಓಕೆ, ಯಾವುವು ಆ 3 ವಿಷಯಗಳು? ಸೃಷ್ಟಿಗಳು ಆಜ್ಞೆಗಳನ್ನ ಪಾಲಿಸಲು ಸಾಧ್ಯವಿದೆ ಅಂತ ತೋರ್ಸೋದು. ಆ ಆಜ್ಞೆಗಳು ಕೇವಲ ಸಾಧ್ಯವಲ್ಲ, ಅವು ಸತ್ಯ, ನ್ಯಾಯ ಮತ್ತು ಒಳ್ಳೆಯದರಿಂದ ಕೂಡಿವೆ ಅಂತ ದೃಢಪಡಿಸೋದು. ಸರಿ. ಮತ್ತು 3ನೇಯದು, ಎಲ್ಲಕ್ಕಿಂತ ಮುಖ್ಯವಾಗಿ, ದೇವರ ಪ್ರೀತಿ ಕೇವಲ ಮಾತಲ್ಲ, ಅದು ನಿಜವಾದದ್ದು, ತ್ಯಾಗಮಯವಾದದ್ದು ಅಂತ ಸಾಬೀತುಪಡಿಸೋದು. ಮತ್ತು ಈ ಮಹಾಯೋಜನೆಯ ಕೇಂದ್ರವಿಂದು, ಅದರ ಕ್ಲೈಮ್ಯಾಕ್ಸ್ ಶಿಲುಬೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ: ಇಷ್ಟೆಲ್ಲ ನಾಟಕೀಯ ಯೋಜನೆ ಬೇಕಿತ್ತ? ದೇವರು ಜೀವಿಗಳಿಗೆ ತಪ್ಪು ಮಾಡುವ ಸ್ವತಂತ್ರ ಇಚ್ಛೆಯನ್ನ ಯಾಕೆ ಕೊಡಬೇಕು? ಎಲ್ಲರೂ ತನ್ನ ಮಾತು ಕೇಳೋ ಹಾಗೆ ಸೃಷ್ಟಿಸಿದ್ರೆ ಈ ಸಮಸ್ಯೆಯೇ ಇರುತ್ತಿರ್ಲಿಲ್ವಲ್ಲ? ಅತ್ಯುತ್ತಮ ಪ್ರಶ್ನೆ. ಈ ಮೂಲಗಳು ಸ್ವತಂತ್ರ ಇಚ್ಛೆಯನ್ನ ದೇವರ ಪ್ರೀತಿಯ ಭಾಗವಾಗಿಯೇ ನೋಡುತ್ತವೆ. ಪ್ರೀತಿಯ ಭಾಗವಾಗಿ? ಹೌದು. ಪ್ರೀತಿಯನ್ನ ಒತ್ತಾಯಪೂರ್ವಕವಾಗಿ ಪಡೆಯೋಕೆ ಆಗಲ್ಲ ಅಲ್ವಾ?
ಯಂತ್ರಗಳು ಅಥವಾ ರೋಬೋಟ್ಗಳು ಆಜ್ಞೆಗಳನ್ನ ಪಾಲಿಸಬಹುದು, ಆದರೆ ಅವು ಪ್ರೀತಿಸಲಾರವು. ದೇವರು ಬಯಸಿದ್ದು ವಿಧೇಯತೆಯನ್ನಲ್ಲ, ಪ್ರೀತಿಯ ಸಂಬಂಧವನ್ನ. ಅರ್ಥವಾಯಿತು. ಪ್ರೀತಿಗೆ ಆಯ್ಕೆಯ ಸ್ವಾತಂತ್ರ್ಯ ಬೇಕು. ಹಾಗಾಗಿ ಜೀವಿಗಳು ತಪ್ಪು ಮಾಡಬಹುದು, ತನ್ನನ್ನು ತಿರಸ್ಕರಿಸಬಹುದು ಅಂತ ತಿಳಿದಿದ್ದರೂ ದೇವರು ಅವರಿಗೆ ಸ್ವತಂತ್ರ ಇಚ್ಛೆಯನ್ನ ಕೊಟ್ಟನು. ಅಂದ್ರೆ ಆತನ ಉದ್ದೇಶ ಬಲವಂತವಾಗಿ ವಿಧೇಯತೆ ಹೇರುವುದಾಗಿರ್ಲಿಲ್ಲ. ಖಂಡಿತ ಇಲ್ಲ. ಬದಲಿಗೆ ತನ್ನ ಪ್ರೀತಿಯನ್ನು ಪ್ರದರ್ಶಿಸಿ ಅವರ ಮನಸ್ಸನ್ನು ಗೆಲ್ಲುವುದಾಗಿತ್ತು. ಶಿಲುಬೆಯು ಆ ಪ್ರೀತಿಯ ಅಂತಿಮ ಪ್ರದರ್ಶನ. ಅಂದ್ರೆ ಈ ದೊಡ್ಡ ಯೋಜನೆಗೆ ಒಬ್ಬ ನಾಯಕ ಬೇಕಲ್ವೇ? ಇಲ್ಲಿ ದೇವರ ಎರಡನೇ ವ್ಯಕ್ತಿ ಅನ್ನೋ ಪರಿಕಲ್ಪನೆ ಬರುತ್ತೆ. ಹೌದು. ಮೂಲಗಳ ಪ್ರಕಾರ ಇದು ದೇವರದೇ ಒಂದು ಭಾಗ, ಮನುಷ್ಯನ ರೂಪದಲ್ಲಿ ಭೂಮಿಗೆ ಬಂದು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ವ್ಯಕ್ತಿ. ಇವಳನ್ನೇ ಕೊನೆಯ ಆದಾಮ್ ಅಂತಲೂ ಕರೆಯಲಾಗಿದೆ. ಅಂದ್ರೆ ಮೊದಲ ಆದಾಮ್ ಮಾಡಿದ ತಪ್ಪನ್ನ ಸರಿಪಡಿಸಲು ಬಂದವರು ಅಂತ. ನಿಜ. ಇವರು ಹೇಗೆ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ? ಹೌದು, ಕೊನೆಯ ಆದಾಮ್ನ ಪಾತ್ರ ಇಲ್ಲಿ ನಿರ್ಣಾಯಕ. ಈತನು ಸೃಷ್ಟಿಯ ರೂಪ ತಾಳಿ, ಅಂದ್ರೆ ಮನುಷ್ಯನಾಗಿ ಹುಟ್ಟಿ, ಯಾವುದೇ ಒತ್ತಡವಿಲ್ಲದೆ ಸಂಪೂರ್ಣವಾಗಿ ದೇವರ ಆಜ್ಞೆಗಳನ್ನ ಪಾಲಿಸಿ ಬದುಕ್ತಾನೆ. ಹೀಗೆ ಮಾಡುವ ಮೂಲಕ ಆತ ಸೈತಾನನ ಮೊದಲ ಆರೋಪವನ್ನ ಸುಳ್ಳು ಮಾಡ್ತಾನೆ. ನೋಡಿ, ದೇವರ ಆಜ್ಞೆಗಳನ್ನ ಪಾಲಿಸೋದು ಸಾಧ್ಯವಿದೆ, ನಾನೇ ಅದನ್ನ ಮಾಡಿ ತೋರಿಸಿದ್ದೇನೆ ಅಂತ ಸಾಬೀತುಪಡಿಸ್ತಾನೆ. ಒಂದು ಜೀವಂತ ಉದಾಹರಣೆ ಕೊಟ್ಟ ಹಾಗೆ. ಹೌದು. ಮೂಲಗಳಲ್ಲಿ ಈತನನ್ನು ಜೀವವೃಕ್ಷ ಅಂತಲೂ ಹೋಲಿಸಲಾಗಿದೆ. ಅಂದ್ರೆ ಅನುಸರಿಸಲು ಒಂದು ಜೀವಂತ ಪರಿಪೂರ್ಣ ಮಾದರಿಯನ್ನು ಒದಗಿಸ್ತಾನೆ. ಆದ್ರೆ ಇದು ಕೇವಲ ಒಂದು ಮಾದರಿಯಾಗಿ ಬದುಕಿ ತೋರ್ಸೋದಷ್ಟೇ ಅಲ್ಲ ಅಲ್ವಾ? ಯಾಕೆ ಅಂದ್ರೆ ಮೊದಲ ಆದಾಮ್ ಮಾಡಿದ ಪಾಪದ ಪರಿಣಾಮಗಳು ಆಗ್ಲೇ ಜಗತ್ತಿನಲ್ಲಿದ್ವು. ಹಾಗಾಗಿ ಇಲ್ಲಿ ಬದಲಿ ಯಜ್ಞ ಅನ್ನ ಪರಿಕಲ್ಪನೆ ಮುನ್ನೆಲೆಗೆ ಬರುತ್ತೆ. ಏನಿದರ ಅರ್ಥ? ನಿಖರವಾಗಿ ಇಲ್ಲಿ ವಿಷಯ ಇನ್ನಷ್ಟು ಆಳವಾಗುತ್ತೆ. ಕೊನೆಯ ಆದಾಮನು ಕೇವಲ ನಿಯಮ ಪಾಲಿಸಿ ತೋರಿಸಲಿಲ್ಲ. ಆತ ಮೊದಲ ಆದಾಮನು ಮತ್ತು ಅವನ ಸಂತತಿಯ ಪಾಪಗಳ ಶಿಕ್ಷೆಯನ್ನ ತನ್ನ ಮೇಲೆ ಹೊತ್ಕೊಳ್ತಾನೆ. ಮೂಲಗಳಲ್ಲಿ ವಿವರಿಸಿದ ಹಾಗೆ ಶಿಲುಬೆಯ ಮೇಲೆ ಆತನು ಕೇವಲ ದೈಹಿಕ ಯಾತನೆಯನ್ನ ಅನುಭವಿಸಲಿಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆಯನ್ನ ಅನುಭವಿಸಿದ. ಅದಕ್ಕಿಂತ ದೊಡ್ಡ ಶಿಕ್ಷೆಯೇ? ಹೌದು. ಪಾಪದ ನಿಜವಾದ ಶಿಕ್ಷೆ ಅಂದ್ರೆ ದೇವರಿಂದ ಸಂಪೂರ್ಣವಾಗಿ ಬೇರ್ಪಡುವುದು. ಆ ಕ್ಷಣದಲ್ಲಿ ಕೊನೆಯ ಆದಾಮ ದೇವರ ಮೊದಲನೇ ವ್ಯಕ್ತಿಯಿಂದ ಪರಿತ್ಯಕ್ತನಾಗ್ತಾನೆ. ಮತ್ತಾಯ ಗ್ರಂಥದಲ್ಲೇ ಬರುವ ನನ್ನ ದೇವರೇ ನನ್ನನ್ನು ಏಕೆ ಕೈಬಿಟ್ಟಿದ್ದೆ ಅನ್ನೋ ಆತನ ಕೂಗು ಇದನ್ನೇ ಸಂಕೇತಿಸುತ್ತದೆಯೇ? ಹೌದು, ಅದೇ. ಆ ಕೂಗು ಕೇವಲ ದೈಹಿಕ ನೋವಿನದಲ್ಲ, ಅದು ಆಧ್ಯಾತ್ಮಿಕ ಬೇರ್ಪಡುವಿಕೆಯ ಕೂಗು. ಸೃಷ್ಟಿಕರ್ತ ಮತ್ತು ಆತನ ಭಾಗವೇ ಆದ ಮಗನ ನಡುವಿನ ಸಂಬಂಧವು ಆ ಕ್ಷಣದಲ್ಲಿ ಕಡಿದು ಹೋಗ್ತದೆ. ಮೂಲಗಳು ಸ್ಪಷ್ಟಪಡಿಸುವ ಹಾಗೆ ಕ್ಷಮೆಯೂ ಈ ದೈವಿಕ ಬೇರ್ಪಡುವಿಕೆಯಿಂದ ಬರುತ್ತದೆ. ಯಾಕೆಂದ್ರೆ ಪಾಪದ ಬೆಲೆಯನ್ನ, ಅಂದ್ರೆ ದೇವರಿಂದ ದೂರವಾಗುವ ಶಿಕ್ಷೆಯನ್ನ ಆತ ಎಲ್ಲರ ಪರವಾಗಿ ಅನುಭವಿಸಿದ. ದೈಹಿಕ ಯಜ್ಞಕ್ಕಿಂತ ಈ ಆಧ್ಯಾತ್ಮಿಕ ಯಜ್ಞವೇ ದೊಡ್ಡದು. ಅದುವೇ ನಿಜವಾದ ಬದಲಿ ಯಜ್ಞ. ಹಾಗಾದ್ರೆ ಇದೆಲ್ಲದರ ಒಟ್ಟು ಪರಿಣಾಮವೇನು? ಈ ಮಹಾತ್ಯಾಗವನ್ನ, ಈ ಬ್ರಹ್ಮಾಂಡದ ಪ್ರದರ್ಶನವನ್ನ ಕಣ್ಣಾರೆ ಕಂಡಾಗ ದೇವದೂತರಾಗಲಿ ಮನುಷ್ಯರಾಗಲಿ ಇತರ ಜೀವಿಗಳ ಮೇಲೆ ಆಗುವ ಪರಿಣಾಮವೇನು? ಇಲ್ಲಿ ಮನಃಶಾಸ್ತ್ರೀಯ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯ ಬಗ್ಗೆ ಮೂಲಗಳು ಮಾತಾಡ್ತವೆ. ಓಕೆ. ಶಿಲುಬೆಯ ಮೇಲಿನ ದೇವರ ಪ್ರೀತಿ, ತ್ಯಾಗ ಮತ್ತು ನೋವನ್ನು ಕಂಡಾಗ ಜೀವಿಗಳ ಹೃದಯದಲ್ಲಿ ಸಹಜವಾಗಿಯೇ ಪ್ರೀತಿ ಜಾಗೃತವಾಗ್ತದೆ. ಈ ಪ್ರೀತಿಯೇ ಅವರನ್ನು ಸ್ವಇಚ್ಛೆಯಿಂದ, ಸಂತೋಷದಿಂದ ವಿಧೇಯರಾಗುವಂತೆ ಮಾಡ್ತದೆ. ಇದು ಭಯದಿಂದ ಬರುವ ವಿಧೇಯತೆಯಲ್ಲ, ಪ್ರೀತಿಯಿಂದ ಬರುವ ವಿಧೇಯತೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಒಂದು ಪ್ರತಿಕ್ರಿಯೆ? ಹೌದು. ಇಲ್ಲಿನ ಒಂದು ಪ್ರಮುಖ ಅಂಶವೇ ಅದು. ಜೀವಿಗಳು ತಾವಾಗಿಯೇ ಪ್ರೀತಿಸಲು ಆರಂಭಿಸಲಾರರು. ಇದು ದೇವರು ಮೊದಲು ತೋರಿಸಿದ ಅಪಾರ ಪ್ರೀತಿಗೆ ಒಂದು ಪ್ರತಿಕ್ರಿಯೆ. ಅಂದ್ರೆ ಈ ಯೋಜನೆಯ ಅಂತಿಮ ಗುರಿ ಒಂದು ರೀತಿಯ ಸ್ವಯಂ ಪ್ರೇರಿತ ಸಾಮರಸ್ಯವನ್ನ ಸೃಷ್ಟಿಸೋದು. ಇದನ್ನ ಈ ಮೂಲಗಳು ಶಾಶ್ವತ ವಿಶ್ರಾಂತಿ ಅಂತ ಕರೀತವೆ ಅಲ್ವಾ? ಈ ಪರಿಕಲ್ಪನೆಯನ್ನ ಸ್ವಲ್ಪ ಹೇಳ್ತೀರಾ? ಖಂಡಿತ. ಶಾಶ್ವತ ವಿಶ್ರಾಂತಿ ಅಂದ್ರೆ ಕೇವಲ ಕೆಲಸವಿಲ್ಲದೆ ಸುಮ್ಮನಿರೋದಲ್ಲ. ಸರಿ. ಅದು ಸಂಪೂರ್ಣ ಶಾಂತಿ, ಸಾಮರಸ್ಯ ಮತ್ತು ಸುರಕ್ಷತೆಯ ಸ್ಥಿತಿ. ಎಲ್ಲಾ ಜೀವಿಗಳು ಪರಸ್ಪರ ಪ್ರೀತಿಯಿಂದ ಮತ್ತು ದೇವರ ಆಜ್ಞೆಗಳನ್ನ ಸಂತೋಷದಿಂದ ಪಾಲಿಸಿದಾಗ ಮಾತ್ರವೇ ಈ ಸ್ಥಿತಿ ಸಾಧ್ಯ ಅಂತ ಮೂಲಗಳು ವಾದಿಸ್ತವೆ. ಒಬ್ಬರು ನಿಯಮ ಮುರಿದ್ರು? ಹೌದು. ಒಬ್ಬನೇ ಒಬ್ಬ ನಿಯಮ ಉಲ್ಲಂಘಿಸುವನಿದ್ದರು, ಅದು ಕೊಲೆಗಾರನಾಗಿರ್ಲಿ, ಕಳ್ಳನಾಗಿರ್ಲಿ ಅಥವಾ ಸುಳ್ಳು ಸಾಕ್ಷಿ ಹೇಳೋನಾಗಿರ್ಲಿ, ಎಲ್ಲರ ಶಾಂತಿಗೆ ಭಂಗ ಬರುತ್ತೆ.
ನಿಮ್ಮ ಮನೆಯ ಬೀಗವನ್ನ ನೀವು ತೆಗೆಯೋಕೆ ಸಾಧ್ಯವಾಗಲ್ಲ. ನಿಜ. ಇದು ನಮ್ಮನ್ನ ಚರ್ಚೆಯ ಬಹುಶಃ ಅತ್ಯಂತ ವಿವಾದಾತ್ಮಕ ಭಾಗಕ್ಕೆ ಕರ್ಕೊಂಡು ಬರುತ್ತೆ. ನ್ಯಾಯ ತೀರ್ಪು. ಹೌದು, ಎಲ್ಲರೂ ಪ್ರೀತಿಯಿಂದ ನಿಯಮ ಪಾಲಿಸಿದ್ರೆ ಸರಿ. ಆದ್ರೆ ಪಾಲಿಸದವರ ಗತಿ ಏನು? ಇಲ್ಲಿ ನ್ಯಾಯ ತೀರ್ಪು ಮತ್ತು ಬೆಂಕಿಯ ಕೆರೆಯಂತಹ ಪರಿಕಲ್ಪನೆಗಳು ಬರ್ತವೆ. ಒಂದು ನಿಮಿಷ, ಇದು ಕೇಳೋಕೆ ವಿಚಿತ್ರ ಅಲ್ವಾ? ನ್ಯಾಯ ತೀರ್ಪು, ಶಿಕ್ಷೆ ಇವೆಲ್ಲವನ್ನೂ ನಾವು ಕ್ರೌರ್ಯ ಅಂತ ನೋಡ್ತೀವಿ. ಆದ್ರೆ ಈ ಮೂಲಗಳು ಅದನ್ನ ಪ್ರೀತಿ ಅಂತ ಕರಿತೇವೆ. ಇದು ಹೇಗೆ ಸಾಧ್ಯ? ಯಾರ ಮೇಲಿನ ಪ್ರೀತಿ ಇದು? ಇದು ನಿಜಕ್ಕೂ ಒಂದು ವಿರೋಧಾಭಾಸದಂತೆ ಕಾಣುತ್ತೆ. ಆದ್ರೆ ಮೂಲಗಳು ಇದರ ಹಿಂದಿನ ತರ್ಕವನ್ನ ಹೀಗೆ ವಿವರಿಸುತ್ತವೆ. ನ್ಯಾಯ ತೀರ್ಪು ಅನ್ನೋದು ಅಪರಾಧಿಗಳ ಮೇಲಿನ ದ್ವೇಷದ ಕ್ರಿಯೆ ಅಲ್ಲ. ಹಾಗಾದ್ರೆ ಬದಲಿಗೆ ಸಂತ್ರಸ್ತರ ಮೇಲಿನ ಪ್ರೀತಿಯ ಕ್ರಿಯೆ. ಸಂತ್ರಸ್ತರ ಮೇಲಿನ ಪ್ರೀತಿ? ಹೌದು. ಒಂದು ಸಮಾಜದಲ್ಲಿ ಶಾಂತಿಯಿಂದ ಬದುಕಲು ಬಯಸುವ ಬಹುಸಂಖ್ಯಾತರಿದ್ದಾರೆ ಅಂದ್ಕೊಳ್ಳಿ. ಆದರೆ ಕೆಲವರು ಮಾತ್ರ ನಿರಂತರವಾಗಿ ಇತರರಿಗೆ ಹಾನಿ ಮಾಡೋದನ್ನ, ಅವರ ಹಕ್ಕುಗಳನ್ನ ಕಸಿಯುವುದನ್ನ ಮುಂದುವರಿಸ್ತಾರೆ. ಅಂಥವರನ್ನ ಆ ವ್ಯವಸ್ಥೆಯಿಂದ ತೆಗೆದುಹಾಕದೆ ಹೋದ್ರೆ ಬಹುಸಂಖ್ಯಾತರ ಶಾಂತಿ ಮತ್ತು ಸುರಕ್ಷತೆ ಸಾಧ್ಯವೇ? ಇಲ್ಲ, ಸಾಧ್ಯವಿಲ್ಲ. ಹಾಗಾಗಿ ಶಾಂತಿಯುತ ಸಮುದಾಯವನ್ನ ರಕ್ಷಿಸುವುದಕ್ಕಾಗಿ ಹಿಂಸಾತ್ಮಕ ವ್ಯಕ್ತಿಗಳನ್ನ ಪ್ರತ್ಯೇಕಿಸುವುದು ಅವಶ್ಯಕ. ನ್ಯಾಯ ತೀರ್ಪು ಆ ಪ್ರೀತಿಯ ರಕ್ಷಣಾತ್ಮಕ ಕ್ರಿಯೆ. ಅಂದ್ರೆ ದೇವರ ಪ್ರೀತಿ ಎಲ್ಲರ ಕಡೆಗೂ ಒಂದೇ ರೀತಿ ವ್ಯಕ್ತವಾಗಲ್ಲ ಅಂತ ಈ ಬರಹಗಳು ಹೇಳುತ್ತವೆಯಾ? ಹೌದು. ಮೂಲಗಳು ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ಗುರುತಿಸುತ್ತವೆ. ದೇವರು ತನ್ನನ್ನು ಪ್ರೀತಿಸಿ ಆತನ ಮೌಲ್ಯಗಳನ್ನ ಒಪ್ಪಿಕೊಳ್ಳೋರ ಕರೆಗೆ ವ್ಯಕ್ತಪಡಿಸೋ ಪ್ರೀತಿಗೂ ಮತ್ತೆ ಆತನನ್ನು ಮತ್ತು ಆತನ ಆಳ್ವಿಕೆಯನ್ನ ದ್ವೇಷಿಸಿ ತಿರಸ್ಕರಿಸುವರ ಕಡೆಗೆ ವ್ಯಕ್ತಪಡಿಸೋ ಪ್ರೀತಿಗೂ ಭಿನ್ನತೆ ಇದೆ. ಸರಿ. ಪ್ರೀತಿಸೋರಿಗೆ ಆತ ತನ್ನ ಜೊತೆ ಶಾಶ್ವತ ಜೀವನವನ್ನ ಕೊಡ್ತಾನೆ. ಆದ್ರೆ ದೇವರ ಆಳ್ವಿಕೆಯೇ ಬೇಡ ಅಂತ ತಿರಸ್ಕರಿಸುವರಿಗೆ ಅವರ ಆಯ್ಕೆಯನ್ನೇ ಗೌರವಿಸ್ತಾನೆ. ಅವರ ಆಯ್ಕೆಯನ್ನೇ ಗೌರವಿಸ್ತಾನೆ. ಹೌದು. ಆತನ ಆಳ್ವಿಕೆ ಇಲ್ಲದ ಸ್ಥಿತಿಗೆ ಮರಳೋದೇ ಅವರಿಗಿರೋ ಏಕೈಕ ಮಾರ್ಗ. ಅದುವೇ ಅಸ್ತಿತ್ವವಿಲ್ಲದ ಸ್ಥಿತಿಗೆ, ನಾನ್ ಎಕ್ಸಿಸ್ಟೆನ್ಸ್ಗೆ ಮರಳೋದು. ಆದ್ರೆ ಅದಕ್ಕೂ ಮುಂಚೆ ಅವರು ತಮ್ಮ ಪಾಪಗಳಿಗೆ, ಅವರು ಇತರರಿಗುಂಟು ಮಾಡಿದ ನೋವಿಗೆ ತಕ್ಕ ಶಿಕ್ಷೆಯನ್ನ ಆ ಬೆಂಕಿ ಕೆರೆಯಲ್ಲಿ ಅನುಭವಿಸಬೇಕಾಗ್ತದೆ ಅಂತ ಮೂಲಗಳು ಹೇಳ್ತವೆ. ಒಟ್ಟಾರೆಯಾಗಿ ಈ ಮೂಲಗಳು ಇಡೀ ವಿಶ್ವದ ಇತಿಹಾಸವನ್ನ ಒಂದು ಮಹಾಪ್ರದರ್ಶನವಾಗಿ, ಒಂದು ಕಾಸ್ಮಿಕ್ ಡೆಮಾನ್ಸ್ಟ್ರೇಷನ್ ಆಗಿ ಚಿತ್ರಿಸುತ್ತವೆ. ಸೃಷ್ಟಿ ಪೂರ್ವ ಯೋಜನೆಯಿಂದ ಹಿಡಿದು ಅಂತಿಮ ನ್ಯಾಯ ತೀರ್ಪಿನವರೆಗೆ ಎಲ್ಲವೂ ದೈವಿಕ ಪ್ರೀತಿಯನ್ನು ಸಾಬೀತುಪಡಿಸಲು ಮತ್ತು ಅದರ ಬಗ್ಗೆ ಇರುವ ಎಲ್ಲ ಆರೋಪಗಳನ್ನ, ಅನುಮಾನಗಳನ್ನ ನಿವಾರಿಸಲು ರೂಪಿಸಿದ ಒಂದು ವ್ಯವಸ್ಥೆ. ಹೌದು. ಈ ಇಡೀ ವಾದದಲ್ಲಿ ಶಿಲುಬೆಯೇ ನಿರ್ಣಾಯಕ ಸಾಕ್ಷಿ, ಕೇಂದ್ರಬಿಂದು. ಹೌದು. ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯನ್ನು ಬಿಟ್ಟು ಹೋಗೋದಾದ್ರೆ, ಈ ಮೂಲಗಳ ಪ್ರಕಾರ ದೇವದೂತರಲ್ಲಿ ಕೆಲವರು, ಅಂದ್ರೆ ಸೈತಾನನ ಜೊತೆ ಸೇರದವರು, ತಾವು ಎಂದಿಗೂ ದಾರಿ ತಪ್ಪಲ್ಲ ಅನ್ನೋ ಆತ್ಮವಿಶ್ವಾಸದಲ್ಲಿರ್ಬೋದು. ತಂದೆಯ ಆಸ್ತಿ ಕರಗಿಸಿದ ಮಗನ ಕಥೆಯಲ್ಲಿ ಬರುವ ಅಣ್ಣನ ಥರ, ನಾನು ಯಾವಾಗ್ಲೂ ನಿನ್ನ ಜೊತೆಗೆ ಇದ್ದೆ, ನಿನ್ನ ನಿಯಮ ಪಾಲಿಸಿದೆ ಅಂತ ತಮ್ಮ ನೀತಿಯ ಬಗ್ಗೆ ಹೆಮ್ಮೆ ಪಟ್ಟಿರ್ಬೋದು. ಅವರಿಗೆ ಪ್ರೀತಿಯ ಆಳ ಅರ್ಥವಾಗಿರಲ್ಲ. ನಿಜ. ಅವರಿಗೆ ದೇವರ ಪ್ರೀತಿ ಮತ್ತು ಕರುಣೆಯ ಪೂರ್ಣ ಆಳ ಅರ್ಥವಾಗಿರದೇ ಇರ್ಬೋದು. ಆದರೆ ಶಿಲುಬೆಯ ಘಟನೆಯನ್ನ ಕಂಡಾಗ, ಪಾಪಿ ಮನುಷ್ಯರಿಗಾಗಿ ದೇವರು ಎಂಥ ಬೆಲೆ ತೆತ್ತನೋ ಅಂತ ಅರಿತಾಗ, ಅವರೆಲ್ಲರಿಗೂ ಸಕಲ ಸೃಷ್ಟಿಗಳ ಮೇಲೆ ದೇವರಿಗಿರುವ ಪ್ರೀತಿಯ ಆಳವು ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಇವು ಬಿದ್ದವರನ್ನು ಮೇಲೆತ್ತುವುದು ಮಾತ್ರವಲ್ಲದೆ ಬೀಳದವರ ನಿಷ್ಠೆಯನ್ನು ಅದೇ ಪ್ರೀತಿಯ ಕ್ರಿಯೆಯ ಮೂಲಕ ಭದ್ರಪಡಿಸುತ್ತೆ. ಹೀಗಿರುವಾಗ ಒಂದೇ ಒಂದು ಪ್ರೀತಿಯ ಕ್ರಿಯೆಯ ಮೂಲಕ ಇಡೀ ಸೃಷ್ಟಿಯ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ಭದ್ರಪಡಿಸುವ ಈ ಯೋಜನೆಯ ಪರಿಪೂರ್ಣತೆಯ ಬಗ್ಗೆ ಏನು ಹೇಳಬಹುದು?